ನಮಸ್ಕಾರ ಸ್ನೇಹಿತರೆ, ಎಲ್ಲ SRTV ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಈ ಪ್ರಪಂಚದಲ್ಲಿ ಹುಟ್ಟಿದ ಪ್ರತಿಯೊಬ್ಬರೂ ಒಂದಲ್ಲ ಒಂದು ದಿನ ಈ ಪ್ರಪಂಚ ಬಿಟ್ಟು ಹೋಗಲೇಬೇಕು. ಮೃತ್ಯು ಎಂಬುದು ಪ್ರತಿ ಜೀವಿಗೂ ಸಹಜ. ಯಾರು ಬದುಕಿರುವಷ್ಟು ಕಾಲ ಒಳ್ಳೆಯ ಕೆಲಸಗಳನ್ನು ಮಾತ್ರ ಮಾಡಿರುತ್ತಾರೋ ಅವರಿಗೆ ಖಂಡಿತ ಮೋಕ್ಷ ಪ್ರಾಪ್ತಿಯಾಗುತ್ತದೆ. ಅವರಿಗೆ ಮತ್ತೆ ಇನ್ನೊಂದು ಜನ್ಮ ಇರುವುದಿಲ್ಲ. ಯಾರು ಈ ಪ್ರಪಂಚದ ಮೇಲಿನ ಮೋಹದಿಂದ ತಪ್ಪುಗಳನ್ನು ಮಾಡುತ್ತಾರೋ ಅವರು ಅನೇಕ ಜನ್ಮಗಳನ್ನು ಪಡೆಯುತ್ತಾರೆ. ಯಾವ ಆತ್ಮ ಮನುಷ್ಯನಂತೆ ಜನ್ಮ ಪಡೆಯುತ್ತದೋ ಆ ಆತ್ಮಕ್ಕೆ ಒಟ್ಟು 16 ಸಂಸ್ಕಾರಗಳನ್ನು ಮಾಡಲಾಗುತ್ತದೆ. ಅದರಲ್ಲಿ ಕೊನೆ ಸಂಸ್ಕಾರ ಮೃತ್ಯು ನಂತರ ಮಾಡುವಂಥ ಸಂಸ್ಕಾರ. ಅದನ್ನು ಅಂತ್ಯ ಸಂಸ್ಕಾರ ಎಂದು ಕರೆಯುತ್ತಾರೆ. ಸತ್ತ ನಂತರ ಆ ವ್ಯಕ್ತಿಯ ಕುಟುಂಬಸ್ಥರು ಅಂತ್ಯ ಸಂಸ್ಕಾರ ನಡೆಸುತ್ತಾರೆ. ಆದರೆ ಯಾವ ವ್ಯಕ್ತಿಗೆ ಶಾಸ್ತ್ರದಲ್ಲಿ ಹೇಳಿದಂತೆ ಅಂತ್ಯ ಸಂಸ್ಕಾರ ಮಾಡುವುದಿಲ್ಲವೋ ಆ ವ್ಯಕ್ತಿಗೆ ಮರಣಾನಂತರ ಮುಕ್ತಿ ಎಂಬುದು ಸಿಗುವುದಿಲ್ಲ. ಅಂಥವರ ಆತ್ಮ ಪ್ರೇತ ಪಿಶಾಚಿ ರೂಪ ಪಡೆದು ಇದೇ ಲೋಕದಲ್ಲಿ ಅಲೆದಾಡುತ್ತದೆ. ನಮಗಿರುವಂಥ 18 ಪುರಾಣಗಳಲ್ಲಿ ಕೇವಲ ಗರುಡ ಪುರಾಣದಲ್ಲಿ ಮಾತ್ರ ಮನುಷ್ಯನ ಸಮಸ್ತ ಕರ್ಮಗಳ ಬಗ್ಗೆ ವಿಸ್ತಾರವಾಗಿ ವಿವರಿಸಿದ್ದಾರೆ. ನೀವು ಯಾರ ಅಂತ್ಯ ಸಂಸ್ಕಾರಕ್ಕಾದರೂ ಹೋದರೆ ತಪ್ಪದೆ ಗರುಡ ಪುರಾಣದಲ್ಲಿ ಹೇಳಲಾದ ವಿಧಿವಿಧಾನಗಳನ್ನು ಅನುಸರಿಸಲೇಬೇಕು. ಗರುಡ ಪುರಾಣದಲ್ಲಿ ಮಹಾವಿಷ್ಣು ಗರುಡನಿಗೆ ಮೃತಪಟ್ಟ ವ್ಯಕ್ತಿಗೆ ಮಾಡಬೇಕಾದ ಎಲ್ಲ ಕಾರ್ಯಗಳ ಬಗ್ಗೆ ತುಂಬ ವಿವರವಾಗಿ ಹೇಳಿದ್ದಾರೆ. ಗರುಡ ಪುರಾಣದ ಪ್ರಕಾರ ಮನುಷ್ಯನ ದೇಹವು ಪಂಚತತ್ವಗಳಿಂದ ಕೂಡಿರುತ್ತದೆ. ಆದ್ದರಿಂದಲೇ ಮರಣಾನಂತರ ಅವರನ್ನು ಪಂಚಭೂತಗಳಲ್ಲಿ ಬೆರೆಸಬೇಕು. ಆಗಲೇ ಆ ವ್ಯಕ್ತಿಯ ಆತ್ಮಕ್ಕೆ ಮೋಕ್ಷ ಲಭಿಸುತ್ತದೆ. ಶಾಸ್ತ್ರಗಳ ಪ್ರಕಾರ ಮೃತರ ದೇಹವನ್ನು 4 ಜನರು ಹೊರಬೇಕು. ಮೃತದೇಹವನ್ನು ಹೊರುವುದು ಕೂಡ ಒಂದು ಪುಣ್ಯ ಕಾರ್ಯ ಎಂದು ಹೇಳಿದ್ದಾರೆ. ಆದರೆ ತುಂಬಾ ಜನರು ಶವಯಾತ್ರೆ ಅಂದ ಕೂಡಲೇ ಹೆದರುತ್ತಾರೆ. ಶವಯಾತ್ರೆ ನೋಡುವುದೇ ಅಶುಭ ಎಂದು ಭಾವಿಸುತ್ತಾರೆ. ಯಾವುದಾದರೂ ಶುಭ ಕಾರ್ಯಕ್ಕೆ ಹೋಗುವಾಗ ದಾರಿಯಲ್ಲೇನಾದರೂ ಶವಯಾತ್ರೆ ಕಾಣಿಸಿದರಂತೂ ಇನ್ನು ನಮ್ಮ ಕೆಲಸ ಆದಂತೆ ಎಂದು ಭಯ ಪಡುತ್ತಾರೆ. ಅವರ ಹೆದರಿಕೆ ನಿಜಾನ. ದಾರಿಯಲ್ಲಿ ಶವಯಾತ್ರೆ ನೋಡಿದರೆ ಒಳ್ಳೆಯದ ಕೆಟ್ಟದ್ದ? ನೋಡಿದಾಗ ನಾವು ಏನು ಮಾಡಬೇಕು, ಏನು ಮಾಡಿದರೆ ನಮ್ಮ ಮನಸ್ಸಿನ ಕೋರಿಕೆಗಳು ಈಡೇರುತ್ತದೆ ಎಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸ ವಿಡಿಯೋ ನೋಟಿಫಿಕೇಶನ್ಸ್ಗಾಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಗರುಡ ಪುರಾಣದಲ್ಲಿ ನೋಡಿದ್ದೇ ಆದರೆ ಅದರಲ್ಲಿ ಶವಯಾತ್ರೆ ಕಾಣಿಸಿದಾಗ ನಾವು ಏನು ಮಾಡಬೇಕು, ಯಾರಾದರೂ ಮೃತಪಟ್ಟರೆ ಏನು ಮಾಡಬೇಕು, ಮೃತದೇಹವನ್ನು ನೋಡಲು ಹೋದಾಗ ನೀವು ಯಾವ ನಿಯಮಗಳನ್ನು ಅನುಸರಿಸಬೇಕು, ಶವಯಾತ್ರೆಯಲ್ಲಿ ನೀವು ಪಾಲ್ಗೊಂಡರೆ ಅಂದರೆ ದೇಹ ಹೊತ್ತು ಹೋಗುವಾಗ ನೀವು ಹಿಂದೆ ಹೋದರೆ ಆಗ ಯಾವ ನಿಯಮಗಳನ್ನು ಅನುಸರಿಸಬೇಕು, ಈ ಎಲ್ಲ ವಿಷಯಗಳ ಬಗ್ಗೆ ತಿಳಿಸಿದ್ದಾರೆ. ಅನೇಕರು ಶವಯಾತ್ರೆ ನೋಡಿದ ಕೂಡಲೇ ಹೆದರುತ್ತಾರೆ. ಮುಖ್ಯವಾದ ಕೆಲಸ ಮಾಡಲು ಹೋಗುತ್ತಿರುವವರು ಕೂಡ ಆ ಕೆಲಸ ಇನ್ನೂ ಆಗಲ್ಲ, ನಾಳೆ ನೋಡೋಣ ಎಂದು ಬಿಟ್ಟು ಬಿಡುತ್ತಾರೆ. ಕೆಲವರು ದಾರಿಯಲ್ಲಿ ಶವಯಾತ್ರೆ ನೋಡಿದ ಕೂಡಲೇ ಮನೆಗೆ ಹಿಂದಿರುಗಿ ಬಂದು ಸ್ನಾನ ಮಾಡುತ್ತಾರೆ. ಒಟ್ಟಾರೆ ಹೇಳಬೇಕು ಅಂದರೆ ಶವಯಾತ್ರೆ ನೋಡುವುದು ಅಶುಭ ಎಂಬುದು ಅವರ ಭಾವನೆ. ಆದರೆ ಆ ರೀತಿ ನೀವು ಯೋಚಿಸಿದರೆ ಅದು ತುಂಬಾ ತಪ್ಪಾಗುತ್ತದೆ. ಶಾಸ್ತ್ರಗಳಲ್ಲಿ ಶವಯಾತ್ರೆ ನೋಡುವುದು ತುಂಬಾ ಶುಭ ಎಂದು ಬರೆದಿದ್ದಾರೆ. ಶವಯಾತ್ರೆ ನೋಡುವುದರಿಂದ ನಾವು ಒಂದು ವಿಷಯ ತಿಳಿದುಕೊಳ್ಳಬಹುದು. ಮನುಷ್ಯ ಶ್ರೀಮಂತನಾದರೂ ಬಡವನಾದರೂ ಅಂತ್ಯ ಸಂಸ್ಕಾರ ಅನ್ನುವುದು ಸ್ಮಶಾನದಲ್ಲೇ ನಡೆಯುತ್ತದೆ. ಶವಯಾತ್ರೆಯೇ ಮನುಷ್ಯರ ಅಂತಿಮ ಯಾತ್ರೆ, ಮೋಕ್ಷದ ಯಾತ್ರೆ. ಈ ಮಾರ್ಗದ ಮೂಲಕವೇ ಮನುಷ್ಯರು ಪರಮಾತ್ಮನನ್ನು ತಲುಪುತ್ತಾರೆ. ಒಂದು ಬಾರಿ ನೀವೇ ಮನಸ್ಸಿಟ್ಟು ಯೋಚಿಸಿ ನೋಡಿ, ಭಗವಂತನನ್ನು ತಲುಪುವ ಯಾತ್ರೆ ಹೇಗೆ ತಾನೇ ಅಶುಭ ಆಗಲು ಸಾಧ್ಯ? ಶಾಸ್ತ್ರಗಳ ಪ್ರಕಾರ ಶವಯಾತ್ರೆ ನೋಡುವುದು ಅಶುಭವಲ್ಲ, ಇದೊಂದು ಶುಭ ಸಂಕೇತ ಎಂದು ಹೇಳಲಾಗಿದೆ. ಶವಯಾತ್ರೆ ಕಾಣಿಸಿದರೆ
ತಪ್ಪದೆ ಎಲ್ಲರೂ ಆ ಮೃತಪಟ್ಟ ವ್ಯಕ್ತಿಗೆ ನಮಸ್ಕಾರ ಮಾಡಬೇಕು. ಏಕೆಂದರೆ ಆ ವ್ಯಕ್ತಿ ಭಗವಂತನನ್ನು ತಲುಪಲು ಹೋಗುತ್ತಿದ್ದಾನೆ. ಆದ್ದರಿಂದಲೇ ನೀವು ದಾರಿಯಲ್ಲಿ ಎಲ್ಲಾದರೂ ಶವಯಾತ್ರೆ ನೋಡಿದರೆ ಸ್ವಲ್ಪವೂ ಹೆದರದೆ, ಹಿಂಜರಿಯದೆ ಅದು ಶುಭ ಸಂಕೇತ ಎಂದು ಭಾವಿಸಿ ನಮಸ್ಕಾರ ಮಾಡಿಕೊಳ್ಳಿ. ಅದರ ನಂತರ ಮೃತಪಟ್ಟ ವ್ಯಕ್ತಿಯ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ದೇವರನ್ನು ಪ್ರಾರ್ಥಿಸಿ ರಾಮನಾಮವನ್ನು ಜಪಿಸಿ. ಶಾಸ್ತ್ರಗಳ ಪ್ರಕಾರ ನೀವು ಯಾವುದಾದರೂ ಮುಖ್ಯ ಕೆಲಸದ ಮೇಲೆ ಹೋಗುವಾಗ ದಾರಿಯಲ್ಲಿ ಶವಯಾತ್ರೆ ಕಾಣಿಸಿದರೆ ಆಗಲೇ ನೀವು ನಿಶ್ಚಯಿಸಿಕೊಳ್ಳಬಹುದು, ನೀವು ಹೋಗುತ್ತಿರುವ ಕೆಲಸದಲ್ಲಿ ಜಯ ಕಲುಗುತ್ತದೆ, ಕೆಲಸ ವಿಘ್ನವಿಲ್ಲದೆ ಪೂರ್ಣಗೊಳ್ಳುತ್ತದೆ ಎಂದು. ಕೆಲವು ಮೂರ್ಖರು ಶವಯಾತ್ರೆ ನೋಡಿ ಹೀಯಾಳಿಸುವುದು, ನಗುವುದು ಮಾಡುತ್ತಾರೆ. ಅದು ತುಂಬಾ ದೊಡ್ಡ ತಪ್ಪು. ಮೃತಪಟ್ಟ ವ್ಯಕ್ತಿ ನಿಮ್ಮ ಶತ್ರುವಾದರೂ ಸರಿ, ಪರರ ಸಾವಿನಲ್ಲಿ ನೀವು ಸಂತೋಷ ಹುಡುಕಬಾರದು. ಮೃತಪಟ್ಟ ವ್ಯಕ್ತಿ ನಿಮ್ಮ ಶತ್ರುವಾದರೂ, ಮಿತ್ರನಾದರೂ, ಬಂಧುವಾದರೂ ಅಥವಾ ಅನಾಮಿಕನಾದರೂ ನಿಮ್ಮ ಕಣ್ಣ ಮುಂದೆ ಶವಯಾತ್ರೆ ಹೋಗುತ್ತಿದೆ ಅಂದಾಗ ಅದು ನಿಮ್ಮ ಕಣ್ಣಿಗೆ ಕಾಣಿಸುವಷ್ಟು ದೂರ ಹೋಗುವವರೆಗೂ ನೀವು ಮೌನ ವಹಿಸಬೇಕು. ನೀವು ಯಾವ ಕೆಲಸದ ಮೇಲಿದ್ದರೋ ಆ ಕೆಲಸವನ್ನು 1-2 ನಿಮಿಷಗಳ ಕಾಲ ಪಕ್ಕಕ್ಕಿಟ್ಟು ಆ ಮೃತಪಟ್ಟ ವ್ಯಕ್ತಿಯ ಆತ್ಮಕ್ಕಾಗಿ ಪ್ರಾರ್ಥನೆ ಮಾಡಬೇಕು. ಆತ್ಮಕ್ಕೆ ಮೋಕ್ಷ ಕಲುಗಲಿ ಎಂದು ಪ್ರಾರ್ಥಿಸಬೇಕು. ಅದರ ನಂತರ ನಿಮ್ಮ ಕೆಲಸ ನೀವು ಮುಂದುವರಿಸಿ. ಶಾಸ್ತ್ರಗಳ ಪ್ರಕಾರ ಯಾವ ಹೆಣ್ಣು ಗಂಡನಿಗಿಂತ ಮೊದಲು ಮೃತಪಡುತ್ತಾಳೋ ಅವಳಿಗೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ. ಪ್ರತಿ ಹೆಣ್ಣು ದೇವರ ಬಳಿ ಕೇಳಿಕೊಳ್ಳುವುದು ಇದೊಂದೇ: ನಾನು ನನ್ನ ಗಂಡನಿಗಿಂತ ಮೊದಲೇ ಮೃತಪಡಬೇಕು, ನನಗೆ ಮುತ್ತೈದೆ ಸಾವು ಕೊಡು ಎಂದು. ಅಂತ ಮುತ್ತೈದೆಯ ಶವಯಾತ್ರೆ ಕಾಣಿಸಿದರಂತೂ ತುಂಬಾನೇ ಶುಭ. ನೀವು ಆ ರೀತಿ ಯಾವುದೇ ಮುತ್ತೈದೆಯ ಶವಯಾತ್ರೆ ನೋಡಿದರೆ ಅವರ ಮೇಲೆ ಸ್ವಲ್ಪ ಸಿಂಧೂರ ಹಾಕಿ ಅವರ ಆತ್ಮಶಾಂತಿಗಾಗಿ ಭಗವಂತನನ್ನು ಪ್ರಾರ್ಥಿಸಿ. ಅದರ ಮುಖಾಂತರ ನಿಮಗೆ ಸೌಭಾಗ್ಯ ಪ್ರಾಪ್ತಿಯಾಗುತ್ತದೆ. ಯಾವುದಾದರೂ ಶವಯಾತ್ರೆ ನಿಮ್ಮ ಮನೆ ಮುಂದೆಯಿಂದ ಹೋಗುತ್ತಿದ್ದರೆ ಕೆಲವು ಹೂವುಗಳನ್ನು ತಪ್ಪದೆ ಹಾಕಿ. ಆ ಯಾತ್ರೆ ಸಾಕ್ಷಾತ್ ಪರಮೇಶ್ವರನ ಹತ್ತಿರ ಹೋಗುತ್ತಿದೆ. ನಿಮ್ಮ ಕೋರಿಕೆ ಬೇಗನೆ ಈಡೇರಬೇಕು ಅಂದರೂ, ನಿಮ್ಮ ಕೋರಿಕೆ ಭಗವಂತನನ್ನು ತಲುಪಬೇಕು ಅಂದರೂ ಶವಯಾತ್ರೆಯ ಮೇಲೆ ಸ್ವಲ್ಪ ಹೂವುಗಳನ್ನು ಹಾಕಿ ರಾಮನಾಮವನ್ನು ಜಪಿಸಿ ಆತ್ಮದ ಮುಕ್ತಿಗಾಗಿ ಪ್ರಾರ್ಥಿಸಿ. ಶಾಸ್ತ್ರಗಳಲ್ಲಿ ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾರು ಶವಯಾತ್ರೆ ನಡೆಯುವಾಗ ರಾಮನಾಮ ಜಪ ಮಾಡುತ್ತಾರೋ ಅವರಿಗೆ ತಪ್ಪದೆ ಮೋಕ್ಷ ಕಲುಗುತ್ತದೆ, ಅವರಿಗೆ ದೇವರ ಪಾದದ ಹತ್ತಿರ ಸ್ಥಾನ ಲಭಿಸುತ್ತದೆ ಎಂದು. ಗರುಡ ಪುರಾಣದ ಪ್ರಕಾರ ಶವಯಾತ್ರೆಯಲ್ಲಿ ಪಾಲ್ಗೊಳ್ಳುವುದು ಮಹಾಪುಣ್ಯ. ಶವಯಾತ್ರೆಯಲ್ಲಿ ಪಾಲ್ಗೊಂಡಾಗ 2 ನಿಮಿಷವಾದರೂ ನೀವು ಮೃತದೇಹವನ್ನು ಹೊತ್ತುಕೊಂಡರೆ ತುಂಬಾ ಒಳ್ಳೆಯದು. ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಇಂತಹ ಹೆಚ್ಚಿನ ಉಪಯುಕ್ತ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.